ಬೆಂಗಳೂರಿನಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಜೆಡಿಎಸ್ ಕಸರತ್ತನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ, ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ. ಬೃಹತ್ ಸಮಾವೇಶ, ಎಚ್ಡಿ ದೇವೇಗೌಡ, ಎಚ್ಡಿಕೆ ಸಮ್ಮುಖದಲ್ಲಿ ಶಕ್ತಿ ಪ್ರದರ್ಶನ. ಜಿಬಿಎ ಚುನಾವಣೆಗೆ ಜೆಡಿಎಸ್ ನಾಯಕರಿಂದ ಭರ್ಜರಿ ತಯಾರಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಜೆಡಿಎಸ್ ಕಸರತ್ತನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ, ಬೃಹತ್ ಸಮಾವೇಶ ಕೂಡ ನಡೀತಾ ಇದೆ. ಎಚ್ಡಿ ದೇವೇಗೌಡ, ಎಚ್ಡಿಕೆ ಸಮ್ಮುಖದಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಜಿಬಿಎ ಚುನಾವಣೆಗೆ ಜೆಡಿಎಸ್ ನಾಯಕರಿಂದ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಜೆಡಿಎಸ್ ತನ್ನ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಕಸರತ್ತನ್ನ ನಡೀತಾ ಇದೆ. ಈಗಾಗಲೇ ಸಮಾವೇಶ ಕೂಡ ಶುರುವಾಗಿದೆ, ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಸಮಾವೇಶದಲ್ಲಿ ಎಚ್ಡಿ ದೇವೇಗೌಡರು, ಎಚ್ಡಿಕೆ ಸಮ್ಮುಖದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಈ ಒಂದು ಸಮಾವೇಶ ನಡೀತಾ ಇರುವಂಥದ್ದು. ಹಾಗೆಯೇ ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ ಕೂಡ ಇದೆ. ಬೃಹತ್ ಸಮಾವೇಶವನ್ನ ಕೂಡ ನಡೆಸ್ತಾ ಇದ್ದಾರೆ. ಜಿಬಿಎ ಚುನಾವಣೆಗೆ ಜೆಡಿಎಸ್ ನಾಯಕರಿಂದ ಭರ್ಜರಿ ತಯಾರಿ ನಡೀತಾ ಇರೋ ಹಾಗೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಜೆಡಿಎಸ್ ಕಸರತ್ತನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ ಕೂಡ ಇದೆ. ಬೃಹತ್ ಸಮಾವೇಶ ಕೂಡ ನಡೀತಾ ಇದೆ. ಈ ಬೃಹತ್ ಸಮಾವೇಶಕ್ಕೆ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರಾಜ್ಯದ ಜಿಲ್ಲೆಗಳಿಂದ ಕೂಡ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಬೃಹತ್ ಸಮಾವೇಶಕ್ಕೆ ಬಂದಿದ್ದಾರೆ. ಬಿಸಿಲನ್ನು ಲೆಕ್ಕಿಸದೆ ಜೆಡಿಎಸ್ ಬೆಳ್ಳಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಈ ಒಂದು ಭರ್ಜರಿ ಸಮಾವೇಶ ಅಂತಲೇ ಹೇಳಬಹುದು. ಬೆಂಗಳೂರಿನಲ್ಲಿ ಅಸ್ತಿತ್ವವನ್ನು ಉಳಿಸೋಕೆ ಜೆಡಿಎಸ್ ಕಸರತ್ತನ್ನು ನಡೆಸ್ತಾ ಇದೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ ಕೂಡ ಇದೆ. ಹಾಗೆಯೇ ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಎಚ್ಡಿಕೆ ಹಾಗೂ ಎಚ್ಡಿಡಿ ಅವರಿಂದ ಅವರ ನೇತೃತ್ವದಿಂದ ಈ ಒಂದು ಸಮಾವೇಶ ನಡೀತಾ ಇದೆ. ಜೆಡಿಎಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಬಂದಿದ್ದಾರೆ. ಮಹಿಳಾ ಕಾರ್ಯಕರ್ತರನ್ನು ಕೂಡ ನೀವು ಗಮನಿಸಬಹುದು. ತುಂಬ ಬಿಸಿಲಿದೆ. ಬಿಸಿಲಿದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ಅವರು ನಾಯಕರು ಏನು ಹೇಳಿದ್ದಾರೆ ಅದರ ರೀತಿಯಾಗಿ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಲೈವ್ ದೃಶ್ಯಾವಳಿಗಳು ನಿಮಗೆ ಬರ್ತಾ ಇದೆ. ದಳಪತಿಗಳ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ ಇದೆ. ಎಚ್ಡಿಕೆ, ಎಚ್ಡಿ ದೇವೇಗೌಡ ಇಬ್ಬರ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಿರುವಂಥದ್ದು. ಸಾಕಷ್ಟು ಜನ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ಇದೊಂದು ಬೃಹತ್ ಸಮಾವೇಶ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಈ ಒಂದು ಸಮಾವೇಶಕ್ಕೆ ಭರ್ಜರಿ ತಯಾರಿ ಕೂಡ ನಡೆದಿತ್ತು. ಸಾಕಷ್ಟು ಜನ ಮಹಿಳಾ ಕಾರ್ಯಕರ್ತೆಯರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಲೈವ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ದೃಶ್ಯದಲ್ಲಿ ಶರವಣ ಅವರಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ದೃಶ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಕೂತು ಕಾರ್ಯಕ್ರಮವನ್ನು ಬಹಳ ತಾಳ್ಮೆಯಿಂದ ವೀಕ್ಷಿಸ್ತಾ ಇದ್ದಾರೆ. ತುಂಬ ಬಿಸಿಲಿದೆ, ಶಕೆ ಇದೆ, ಆದರೂ ಕೂಡ ಕಾರ್ಯಕರ್ತರು ಇದ್ಯಾವುದನ್ನು ಲೆಕ್ಕಿಸದೆ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸೊ ಎಚ್ಡಿಡಿ ಹಾಗೆಯೇ ಎಚ್ಡಿಕೆ ಸಮ್ಮುಖದಲ್ಲಿ ಈ ಒಂದು ಶಕ್ತಿ ಪ್ರದರ್ಶನ ಆಗಿದೆ. ಪಕ್ಷದ ಬಲವರ್ಧನೆಗೆ ಹಾಗೆಯೇ ಪಕ್ಷನ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜನತಾ ಸಮಾವೇಶವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಒಂದು ಸಮಾವೇಶ ನಡೀತಾ ಇರುವಂಥದ್ದು. ಕೊಮ್ಮಘಟ್ಟದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಜೆಡಿಎಸ್ ನಾನಾ ರೀತಿಯ ಕಸರತ್ತನ್ನು ನಡೆಸಿದೆ ಈಗ ಆಲ್ರೆಡಿ. ಅದರಲ್ಲಿ ಇದು ಒಂದು. ಹಾಗೆಯೇ ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ ಕೂಡ. ಈ ಒಂದು ಸಂಭ್ರಮಕ್ಕೆ ಜೆಡಿಎಸ್ನ ಎಲ್ಲ ಕಾರ್ಯಕರ್ತರು, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಎಚ್ಡಿ ದೇವೇಗೌಡ ಹಾಗೂ ಎಚ್ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಈ ಒಂದು ಶಕ್ತಿ ಪ್ರದರ್ಶನ ನಡೀತಾ ಇರುವಂಥದ್ದು. ಜಿಬಿಎ ಚುನಾವಣೆಗೆ ಜೆಡಿಎಸ್ ನಾಯಕರಿಂದ ಭರ್ಜರಿ
ತಯಾರಿ ನಡೀತಾ ಇದೆ. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ದಳಪತಿಗಳು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದ ಬಲವರ್ಧನೆಗಾಗಿ ಈ ಒಂದು ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಒಂದು ಸಮಾವೇಶಕ್ಕೆ ಜೆಡಿಎಸ್ನ ರಾಜ್ಯದ ಜಿಲ್ಲೆಗಳಿಂದ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಸಿದ್ಧರಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ವರಿಷ್ಠರು, ನಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನು ಕೇಳಲಿಕ್ಕೋಸ್ಕರ ನಾವೆಲ್ಲ ಕೂಡ ಬಂದಿದ್ದೀವಿ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಬೆಂಗಳೂರು ನಗರಕ್ಕೆ ನಿಮ್ಮ ಸಾಧನೆ ಏನು? ಬೆಂಗಳೂರು ನಗರಕ್ಕೆ ನೀವು ಏನು ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಹೇಳ್ಬೇಕಲ್ಲ. 17 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರತಕ್ಕಂತ ಧೀಮಂತ ನಾಯಕರು. ನಮ್ಮ ಪಕ್ಷದ ಪ್ರಾಡಕ್ಟ್ ಅದು ಸಿದ್ದರಾಮಯ್ಯನವರು. ನಮ್ಮ ದೇವೇಗೌಡರ ಸಾಹೇಬರ ಗರಡಿಯಲ್ಲಿ ಬೆಳೆದಿರತಕ್ಕಂತ ಪ್ರಾಡಕ್ಟ್ ಅದು. ಇವತ್ತು ಏನಾಗಿದೆ ನಮ್ಮ ರಾಜ್ಯಕ್ಕೆ? ಸಾಲದ ರಾಮಯ್ಯ ಆಗಿದ್ದಾರೆ. 17 ಬಾರಿ ಬಜೆಟ್ ಮಂಡನೆ ಮಾಡಿ ಇವತ್ತು ಸಾಲದ ರಾಮಯ್ಯ ಆಗಿದ್ದಾರೆ. ಇದು ಕೂಡ ಅವರ ಒಂದು ರೆಕಾರ್ಡ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಈ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು. ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು? ಇವತ್ತು ನೀವು ಬೆಂಗಳೂರು ನಗರದ 28 ಕ್ಷೇತ್ರಗಳಿಂದ ವಿವಿಧ ಕ್ಷೇತ್ರಗಳಿಂದ ಇಲ್ಲಿಗೆ ಬಂದು ಸೇರಿದ್ದೀವಿ. ಎಲ್ಲರೂ ಕೂಡ ನೋಡಿದ್ದೀವಿ ಬೆಂಗಳೂರಿನ ಸ್ಥಿತಿ ಯಾವ ತರ ಇದೆ ಅಂತೇಳಿ. ಒಂದು ಕಡೆ ಕಸ ಸಮಸ್ಯೆ, ಒಂದು ಕಡೆ ರಸ್ತೆಯಲ್ಲಿ ಸಂಚಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆ, ಇನ್ನೊಂದು ಕಡೆ ಬೆಳೆ ಏರಿಕೆ. ಯಾವುದೇ ಒಂದು ಪದಾರ್ಥ ಮುಟ್ಟಿದ್ರು ಕರೆಂಟ್ ಶಾಕ್ ಹೊಡೆದಂಗೆ ಶಾಕ್ ಹೊಡಿತದೆ. ಗ್ಯಾರಂಟಿ 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 ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಹೇಳಿ ಗಂಡು ಮಕ್ಕಳ ಜೋಬಿಗೆ ಕತ್ರಿ ಹಾಕಿದಿರಿ, ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳ್ತೀರಿ. ಇದು ಯಾವ ನ್ಯಾಯ ನಿಮ್ದು ಹೇಳ್ಬೇಕಲ್ಲ. ನಮ್ಮ ಪಕ್ಷ ಕೂಡ ಅಲ್ಪಾವಧಿಯಲ್ಲಿ ಅಧಿಕಾರದಲ್ಲಿ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಬಡವರಿಗೋಸ್ಕರ, ದೀನ ದಲಿತರಿಗೋಸ್ಕರ, ರೈತರಿಗೋಸ್ಕರ, ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆಗಳನ್ನು ತಂದಿದ್ರಲ್ಲ. ಅವ್ರು ಯಾವತ್ತಾದು ರೇಟನ್ನ ಜಾಸ್ತಿ ಮಾಡಿದ್ರ? ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಿ 25,000 ಕೋಟಿ ಅಂತ ಹೇಳಿ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಯಾವುದಾದ್ರು ಪದಾರ್ಥಗಳ ರೇಟನ್ನ ಜಾಸ್ತಿ ಮಾಡಿದ್ರ? ಹೇಳ್ಬೇಕಲ್ಲ. ಮಾನ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದಾದ್ರೂ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡೆದಿದೆಯಾ ಬೆಂಗಳೂರು ನಗರಕ್ಕೆ? ಇವತ್ತು ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ, ಅವರಿಗೆ ನೆರವನ್ನ ಕೊಡ್ಲಿಕ್ಕೆ, ಅವರಿಗೆ ವಿಶ್ವಾಸ ಮೂಡಲಿಕ್ಕೆ ಯಾವುದಾದ್ರು ಒಂದು ಹೊಸ ಕಾರ್ಯಕ್ರಮಗಳನ್ನ ಏನಾದ್ರು ತಂದಿದ್ರೇನ್ರಿ ಬಜೆಟ್ ಅಲ್ಲಿ? ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಬಿಗಿತಾರೆ. ನುಡಿದಂತೆ ನಡೆದ ಸರ್ಕಾರ, ನಡೆದಂತೆ ನುಡಿದ ಸರ್ಕಾರ. ಏನ್ ಸ್ವಾಮಿ ಮಾಡಿದಿರಿ? ಇವತ್ತು ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾವತ್ತಪ್ಪ ಈ ಸರ್ಕಾರವನ್ನ ಮನೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ವಾ? ಯಾವತ್ತಪ್ಪ ಈ ಸರ್ಕಾರ ಮನೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದರಿಂದ ತಾವೆಲ್ಲ ಈ ಯುದ್ಧಕ್ಕೆ ತಯಾರಾಗಿ ಇವತ್ತು ಬೆಂಗಳೂರು ನಗರಕ್ಕೋಸ್ಕರ ವಿಶೇಷವಾಗಿ ಜೆಡಿಎಸ್ ಪಕ್ಷದ ವತಿಯಿಂದ ಒಂದು ಬ್ಲೂ ಪ್ರಿಂಟ್ ಅನ್ನು ನಾವು ರೆಡಿ ಮಾಡೋಣ. ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾದಂಥ ಕುಮಾರಣ್ಣವರ ಇವತ್ತು ಯುವಕರು, ನಮ್ಮ ಈ ಪಕ್ಷದ ಯುವ ರಾಜ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿಗೋಸ್ಕರನೇ ಇವತ್ತು ಇಡೀ ರಾಜ್ಯಾದ್ಯಂತ
ಪ್ರವಾಸವನ್ನ ಮಾಡಿ ಪಕ್ಷಕ್ಕೋಸ್ಕರ ಬಲವರ್ತನೆ ಮಾಡಬೇಕು, ಪಕ್ಷ ಸಂಘಟನೆ ಆಗಬೇಕು. 2028ರಲ್ಲಿ NDA ಮೈತ್ರಿಯ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯವನ್ನ ಇವತ್ತೇನಾದ್ರೂ ಉಳಿಸ್ಬೇಕಾಗಿದ್ರೆ, ಈ ರಾಜ್ಯದ ಜನರಿಗೆ ಏನಾದ್ರೂ ಒಳ್ಳೇದಾಗಬೇಕಾಗಿದ್ರೆ, ಬೆಂಗಳೂರು ನಗರ ಇನ್ನೇನಾದ್ರೂ ಬೆಳಿಬೇಕಾಗಿದ್ರೆ ಮತ್ತೊಮ್ಮೆ NDA ಮೈತ್ರಿ ಸರ್ಕಾರ ಬರಬೇಕು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಇದು ಕೂಡ ಭಗವಂತನ ಆಟ. ಯಾವ ಶಕ್ತಿಯಿಂದ ಕೂಡ ತಡೆಯಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಬೆಂಗಳೂರು ನಗರದ ಬ್ಲೂ ಪ್ರಿಂಟ್ ಅಲ್ಲಿ ನಮ್ಮದೇ ಆದಂತ ಕೆಲವು ಕಲ್ಪನೆಗಳಿದೆ, ಕೆಲವು ಕನಸುಗಳಿದೆ. ಅದು ಎಲ್ಲವನ್ನು ಕೂಡ ತಂದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅದನ್ನ ಪ್ರಿಂಟ್ ಮಾಡುವ ಮೂಲಕ ಬೆಂಗಳೂರು ನಗರದ 1,40,00,000 ಜನಸಂಖ್ಯೆ ಇರತಕ್ಕಂತ ಪ್ರತಿಯೊಬ್ಬರು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರಾದಂತ ನೀವು ಸೈನಿಕರಾಗಿ ಕೆಲಸ ಮಾಡಬೇಕು. ಈ ಯುದ್ಧದಲ್ಲಿ ಒಂದಷ್ಟು ನಾವು ಪಾರ್ಟಿಗಳನ್ನ ಗೆದ್ದು ನಮ್ಮ ಅಭಿವೃದ್ಧಿ ಪರ ಕೆಲಸ ಮಾಡಿ ವಿಜಯಶಾಲರಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ದಯಮಾಡಿ ನಮ್ಮ ಕಾರ್ಯಕರ್ತರು ಇನ್ನು ಹೊರಗಡೆಯಿಂದ ಒಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನ್ಯೂಸ್ ಬರ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ದಯಮಾಡಿ ಸಹಕಾರ ಕೊಡಬೇಕು. ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ಬಂದು ಅವರವರ ಚೇರಲ್ಲಿ ಆಸೀನರಾಗಬೇಕು ಅಂತೇಳಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಈಗೇನು ಮಜ್ಜಿಗೆ ಪ್ಯಾಕೆಟ್ ಕೊಡ್ತಾ ಇದ್ರಿ, ತಿಂಡಿ ಕೊಡ್ತಾ ಇದ್ರಿ, ಅದನ್ನೆಲ್ಲವನ್ನು ಕೂಡ ನಿಲ್ಲಿಸಬೇಕು. ಇನ್ನೇನು ನಮ್ಮ ನಾಯಕರೆಲ್ಲ ಬರ್ತಾ ಇದ್ದಾರೆ, ಅವರು ಬಂದ ಮೇಲೆ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಅದಾದ ನಂತರ 1 ಗಂಟೆ ಮೇಲೆ ಊಟವನ್ನ ಪ್ರಾರಂಭ ಮಾಡೋಣ. ಅಷ್ಟುವರೆಗೂ ಸ್ವಲ್ಪ ವಿರಾಮವನ್ನ ಕೊಟ್ಟು ಇಲ್ಲಿ ಬಂದು ಆಸೀನರಾಗಿ ನಮ್ಮ ನಾಯಕರ ಭಾಷಣವನ್ನ ತಾವೆಲ್ಲ ಕೂಡ ಕೇಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಿಂಡಿ ಹತ್ರ ಇರೋರೆಲ್ಲ ದಯಮಾಡಿ ಬರ್ಬೇಕಿಲ್ಲಿ, ದಯಮಾಡಿ ಬಂದು ಕೂತ್ಕೋಬೇಕು. ಸ್ವಲ್ಪ ಹೊತ್ತಾದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ, ಅದನ್ನ ಕೂಡ ಪ್ರಾರಂಭ ಮಾಡ್ತೀವಿ. ಇವತ್ತು ನಮ್ಮ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ದೇವೇಗೌಡರು ಸಾಹೇಬರು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 65 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿ ಇವತ್ತು ಕೂಡ ಆ ಇಳಿಯ ವಯಸ್ಸಲ್ಲಿ ಮೊನ್ನೆ ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ನಮ್ಮ ನಾಡಿನ ಜನತೆಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ಅಂತ ಹೇಳಿ ಕೈ ಜೋಡಿಸಿ ಮನವಿ ಮಾಡಿ ಪ್ರಧಾನಮಂತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಎತ್ತಿನಹೊಳೆ ಯೋಜನೆಯನ್ನ ಉಳಿಸಲಿಕ್ಕೆ ಅವರು ಪ್ರಯತ್ನ ಮಾಡಿ ಅದಕ್ಕೂ ಕೂಡ ಅವರು ಅನುಮೋದನೆ ಕೇಂದ್ರ ಸರ್ಕಾರ ಕೊಡುವಂತ ಕೆಲಸವನ್ನ ಮಾಡಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಪಾಲೇನಿದೆ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಬಹುಶಃ ಇವತ್ತು ಪ್ರತಿದಿನ ಕೂಡ ಎಲ್ಲ ಪದಾರ್ಥಗಳ ರೇಟ್ಗಳು, ಡೀಸೆಲ್ ತಗೊಳ್ಳಿ, ಪೆಟ್ರೋಲ್ ತಗೊಳ್ಳಿ, ಗ್ಯಾಸ್ ತಗೊಳ್ಳಿ, ಯಾವುದೇ ತಗೊಂಡ್ರು ಕೂಡ ಇವತ್ತು ದಿನನಿತ್ಯ ಹೆಣ್ಣು ಮಕ್ಕಳು ಬಳಕೆ ಮಾಡುವಂತ ಪ್ರತಿ ಪದಾರ್ಥಗಳು ಕೂಡ ಬೆಲೆ ಏರಿಕೆ ಆಗ್ತಾನೇ ಇದೆ. ಇದಕ್ಕೆ ಕಡಿವಾಳ ಹಾಕೋರು ಯಾರು ಸ್ವಾಮಿ? ಹೇಳ್ಬೇಕು ರಾಜ್ಯ ಸರ್ಕಾರ. ಇವತ್ತು ದುಂಡು ವೆಚ್ಚವನ್ನ ಮಾಡಿಕೊಂಡು ರಾಜ್ಯದ ಜನರ ಮೇಲೆ ಬರ ಎಳೆಯುವಂತ ಕೆಲಸವನ್ನ ತಾವೆಲ್ಲ ಕೂಡ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಜನನೇ ನಿಮ್ಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರತಕ್ಕಂಥ ನಗರ. ಇವತ್ತು ನೀವು ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ನಿಮ್ ಕೈಯಲ್ಲಿ ಆಗಿಲ್ಲ. ಬಹುಶಃ ಎಲ್ಲ ಒಂದ್ ಕಡೆ ಒಂದು ಮಾತನ್ನ ಮಾತಾಡ್ತಾ ಇದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು, ಅಂಡರ್ ಗ್ರೌಂಡ್ ಟೆನಲ್ ಮಾಡ್ತೀವಿ ಅಂತ ಹೇಳಿದ್ರು. ಬರೀ ಮಾತು, ಬರೀ ನೀವು ಏನು ಹೇಳ್ತಾ ಇದ್ದೀರಿ,
ಒಂದು ಕೆಲಸನೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಬರೀ ಟ್ಯಾಕ್ಸ್ ಮಾತ್ರ ಜಾಸ್ತಿ ಆಗ್ತದೆ ಹೊತ್ತು ಅಭಿವೃದ್ಧಿ ಡೆವಲಪ್ಮೆಂಟ್ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ಅವರು ಬರೋ ಸಂದರ್ಭದಲ್ಲಿ ಅವರಿಗೆ ಗೌರವ ಕೊಟ್ಟು ನಾವೆಲ್ಲ ಕೂಡ ಇಲ್ಲಿ ಕೂತಿರ್ಬೇಕು. ದಯಮಾಡಿ ಆ ಕಡೆ ಈ ತಿಂಡಿ ಕಡೆ ಅಲ್ಲೆಲ್ಲ ಇರೋರು ಕೂಡ ಒಳಗೆ ಬರಬೇಕು. ನೀವೆಲ್ಲ ಬಂದು ಕೂತ್ಕೋಬೇಕು. ಕೂತ್ಕೊಂಡು ನಮ್ಮ ವರಿಷ್ಠರಿಗೆ ನಮ್ಮ ನಾಯಕರುಗಳಿಗೆ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಬನ್ನಿ, ದಯಮಾಡಿ ಬನ್ನಿ, ಎಲ್ಲ ಕೂತ್ಕೊಳ್ಳಿ ಇಲ್ಲಿ. ನಮ್ಮ ಕಾರ್ಯಕರ್ತರು ದಯಮಾಡಿ ಮಜ್ಜಿಗೆ ಕೊಡೋದನ್ನ ನಿಲ್ಲಿಸಬೇಕು, ತಿಂಡಿ ಕೊಡೋದನ್ನ ನಿಲ್ಲಿಸಬೇಕು. ಎಲ್ಲರಲ್ಲಿ ಬಂದು ಆಸೀನರಾಗಬೇಕು. ದಯಮಾಡಿ ಎಲ್ರು ಬನ್ನಿ ಇಲ್ಲಿ. ಹಾಗೆ ಇವತ್ತು ನೋಡಿ ಬೆಂಗಳೂರು ನಗರದಲ್ಲಿ ನಮ್ಮ ಶಾಸಕರು ಒಬ್ಬರು ಕೂಡ ಆಯ್ಕೆ ಆಗದೆ ಇರಬಹುದು. ನಾನು ಮತ್ತೆ ಜವರೇಗೌಡರು ಇಬ್ಬರು ಕೂಡ ಇಲ್ಲಿ ವಿಧಾನ ಪರಿಷತ್ನ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ವಿಧಾನಸಭೆ ಅಸೆಂಬ್ಲಿಯಲ್ಲಿ ಶಾಸಕರು ಇಲ್ಲ ಅಂದ್ರೂ ಕೂಡ ನಮ್ಮ ಕಾರ್ಯಕರ್ತರು ನೀವೇ ನಮ್ಮ ಪಕ್ಷದ ಶಕ್ತಿ, ನೀವೇ ಎಲ್ಲ ಬಲ, ಎಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಇವತ್ತು ತಾವೆಲ್ಲ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವ ಮೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಿ. ಅದು ಕೂಡ ನಿಜವಾಗ್ಲೂ ಇದು ನಮ್ಮ ಪಕ್ಷದ ಒಂದು ಶಕ್ತಿ, ನೀವೇ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀರಿ ಮತ್ತೊಮ್ಮೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನೀವೆಲ್ಲ ಮಹಿಳೆಯರು ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೇರಿದ್ದೀರಿ. ನನಗೊತ್ತು ನೀವೆಲ್ಲ ಕೂಡ ನಮ್ಮ ವರಿಷ್ಠರು ಮತ್ತೆ ನಮ್ಮ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣ ಕೇಳಲಿಕ್ಕೆ ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ. ಆದರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗುತ್ತೆ. ನೀವು ಎಲ್ಲರೂ ಕೂಡ ಇವತ್ತು ನಾನು ಒಂದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲ ಕೂಡ ಅಜ್ಜಿಯರಿಲ್ಲದ ಮನೆ ಇಲ್ಲ, ಮಜ್ಜಿಗೆ ಇಲ್ಲದ ಊಟವಿಲ್ಲ, ಗೆಜ್ಜೆ ಇಲ್ಲದ ಕುಣಿತವಿಲ್ಲ, ಸನ್ಮಾನ್ಯ ಕುಮಾರಣ್ಣವರಿಲ್ಲದ ಈ ರಾಜ್ಯ ಇಲ್ಲ. ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ ಬಹಳ ಜನ ಇಲ್ಲಿ ಬಂದಿದ್ದೀರಿ. ದಯಮಾಡಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರ ಭಾಷಣ ಕೇಳ್ತೀರಿ. ಭಾಷಣ ಕೇಳಿದ ಮೇಲೆ ನೀವೆಲ್ಲ ಕೂಡ ಎಚ್ಚರ ವಹಿಸಬೇಕು. ಭಾಷಣ ಕೇಳಿ ಮನೆಗೆ ಹೋಗಿ ಮಲಗಂಗಿಲ್ಲ. ಈ ಯುದ್ಧಕ್ಕೆ ಸಿದ್ಧತೆ ಏನಿದೆ, ನಮ್ಮ ನಾಯಕರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೂಡ ಕಿವಿ ಕೊಟ್ಟು ಕೇಳಿ ಅದನ್ನ ಅನುಷ್ಠಾನಕ್ಕೆ ತರಬೇಕು. ನೀವು ಭಾಷಣ ಕೇಳಿ ಮಲಗಂಗಿಲ್ಲ. ನೀವೆಲ್ಲ ಮಲಗಿದ್ರೆ ಕಷ್ಟ, ನೀವೆಲ್ಲ ಎದ್ದಿದ್ರೆ ಮಾತ್ರ ಕುಮಾರಣ್ಣ ಪಾಸ್ ಆದ್ರೆ ಈ ರಾಜ್ಯದ ಬಾಸು ಅವರೇ ಅನ್ನೋದನ್ನ ಮತ್ತೊಮ್ಮೆ ಮೂರನೇ ಬಾರಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲ ಕೂಡ ಗಮನ ಕೊಟ್ಟು ಈ ರಾಜ್ಯದ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಅಂತ ಹೇಳಿ ನಾವೆಲ್ಲ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ಈ ಜಿಬಿಯ 5 ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಕೊಡುವಂತ ಅದು ಕಿರುಪತ್ರಗಳಿರ್ಬೋದು, ಪಾಂಪ್ಲೆಟ್ಗಳಿರ್ಬೋದು, ಮತ್ತೆ ಅವರು ಎಲ್ಲೇ ಇರಲಿ ಅಪಾರ್ಟ್ಮೆಂಟ್ಸ್ ವಾಸಿಗಳಿರ್ಬೋದು, ಅನ್ಯ ರಾಜ್ಯಗಳಿಂದ ಇಲ್ಲಿ ಬಂದಿರತಕ್ಕಂಥವ್ರು ಇರ್ಬೋದು, ಎಲ್ಲರಿಗೂ ಕೂಡ ಮನವೊಲಿಕೆ ಮಾಡಿ ಅವರಿಗೆ ಈ ಒಂದು ಸಂದೇಶವನ್ನು ಮುಟ್ಟಿಸಿ ನೀವು ಕೆಲಸ ಮಾಡಿ ನಮ್ಮ ಪಕ್ಷದ ವತಿಯಿಂದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಬಲಪಡಿಸಿ ಬೂತ್ ಮಟ್ಟದಿಂದ ನಮ್ಮ ಚುನಾವಣೆಗೆ ನಾವು ಸಿದ್ಧರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ದೇವೇಗೌಡಜಿ, ಜೈ ಕುಮಾರಣ್ಣ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ಈಗ ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರಾಧ್ಯಕ್ಷರಾಗಿದ್ದ ದೇವೇಗೌಡಜಿಯವರು ಬರ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ನಮ್ಮ ಯುವ ನಾಯಕರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಬಂದ ತಕ್ಷಣ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗ ಸಮಾವೇಶವನ್ನು ಉದ್ದೇಶಿಸಿ ಯಾರಾದರೂ ನಮ್ಮ ಮುಖಂಡರು ಮಾತಾಡೋರಿದ್ರೆ ದಯಮಾಡಿ ಬನ್ನಿ, ಇಲ್ಲಾಂದ್ರೆ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ.
ಈಗ ಸರ್ವಣ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಎಲ್ಲರನ್ನ ಹುರುಪಿನಿಂದ ಇರಬೇಕು. ಇನ್ನೇನು ಬರ್ತಿರುವಂತ ಕಾರ್ಪೊರೇಷನ್ ಎಲೆಕ್ಷನ್ಸ್ಗೆ ನಾವೆಲ್ಲರೂ ಕೂಡ ಸಜ್ಜಾಗಬೇಕು ಅಂತ ತಿಳಿಸಿದ್ದಾರೆ. ಅವರಿಗೆ ವಂದನೆಗಳನ್ನ ಹೇಳ್ತಾ ಈಗ ವೇದಿಕೆಯಲ್ಲಿರುವಂತಹ ಗಾಯಕಿ ದ್ವಯರು ರಶ್ಮಿ ಶ್ರೀನಿವಾಸ್. ಓಕೆ, ಬೆಂಗಳೂರಿನಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಹಳಷ್ಟು ಕಸರತ್ತನ್ನು ನಡೆಸ್ತಾ ಇದೆ. ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮ ಕೂಡ ಇದೆ. ಇದೇ ಕಾರ್ಯಕ್ರಮದಲ್ಲಿ ಟಿ.ಎ. ಶರವಣ ಅವರು, ಜೆಡಿಎಸ್ನ ಎಂಎಲ್ಸಿ ಇವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿಯನ್ನ ಹಾಕಿದ್ದಾರೆ. ಬೆಲೆ ಏರಿಕೆ ಮಾಡಿದ್ದೀರಾ, ಕಸದ ರಾಶಿ ಇದೆ, ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ನೀವು ಮಾಡಿರೋದು ಸರಿನಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೂ ಗ್ಯಾರಂಟಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇನ್ನು ಕುಮಾರಣ್ಣ, ಎಚ್.ಡಿ. ದೇವೇಗೌಡರು ಹಾಗೂ ನಿಖಿಲ್ ಕುಮಾರಸ್ವಾಮಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಆದರೆ ಎಚ್.ಡಿ. ರೇವಣ್ಣ ಅವ್ರ ಬಗ್ಗೆ ಯಾವುದೇ ಮಾತನಾಡಲಿಲ್ಲ. ಕುಮಾರಣ್ಣ ಮಾಡಿರುವಂತಹ ಸಾಧನೆಗಳನ್ನು ಹಾಡಿ ಹೊಗಳಿದ್ದಾರೆ. ಹಾಗೆ ಕಾರ್ಯಕರ್ತರಿಗೂ ಕೂಡ ಕೈ ಮುಗಿದು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ನೀವಿದ್ರೆ ಮಾತ್ರ ನಾವು ಎಂದು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.